ವೇದಿಕೆಯ ಮೇಲಿರುವ ಹಾಗೂ ಸಭೆಯಲ್ಲಿ ನೆರೆದಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ನೀವೆಲ್ಲರೂ ಇಂದು ತೋರಿದ ಪ್ರೀತಿ, ವಿಶ್ವಾಸಕ್ಕೆ, ಅಭಿಮಾನಕ್ಕೆ ಕಳೆದ 10-12 ದಿನಗಳಿಂದ ಈ ಬುಕ್ಕರ್ ಗೆಲುವನ್ನು ತಮ್ಮೆಲ್ಲರ ಸ್ವಂತ ಗೆಲುವೆಂಬಂತೆ ಖುಷಿಪಟ್ಟು ಸಂಭ್ರಮಿಸಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇಂಟರ್ನ್ಯಾಷನಲ್ ಬುಕ್ಕರ್ ನಾನು ಅನುವಾದಿಸಿದ ಹಾರ್ಟ್ ಲ್ಯಾಂಪ್ ಕೃತಿಗೆ ಸಂದಿದೆ ಎಂದು ಸುದ್ದಿ ಬಂದ ಬೆನ್ನಿಗೆ ಶುರುವಾದ 2 ಚರ್ಚೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾನಿಲ್ಲಿ ಹೇಳ ಇಷ್ಟಪಡುತ್ತೇನೆ. ಮೊದಲನೆಯದಾಗಿ ಹಲವರಲ್ಲಿ ಈ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಎಂದರೇನು ಎಂಬುದು. ದ ಬುಕ್ಕರ್ ಫೌಂಡೇಶನ್ನಿನವರು ಒಂದು ಅವಧಿಯಲ್ಲಿ ಪ್ರಪಂಚದಲ್ಲಿ ಅನ್ಯ ಭಾಷೆಗಳಿಂದ ಇಂಗ್ಲಿಷ್ ಭಾಷೆಗೆ ಅನುವಾದಿಸಲ್ಪಟ್ಟು ಪುಸ್ತಕಗಳು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಪ್ರಕಟವಾದರೆ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸಿಗೆ ಎಲಿಜಿಬಲ್ ಆಗುತ್ತದೆ. ಅನುವಾದದ ಪ್ರಕ್ರಿಯೆಯನ್ನು ಓದುಗರು, ವಿಮರ್ಶಕರು ಹಲವು ಸಂದರ್ಭಗಳಲ್ಲಿ ಲೇಖಕರು ಸಹ ಕಡೆಗಣಿಸುವಂತಹ ಕಾಲದಲ್ಲಿ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿಯು ಅನುವಾದಕರನ್ನೇ, ಅವರು ಅನ್ಯ ಭಾಷೆಯ ಲೇಖಕರನ್ನು ಪ್ರಪಂಚದೆಲ್ಲೆಡೆ ಕೊಂಡೊಯ್ಯಲು ಮಾಡುವ ಶ್ರಮವನ್ನು ಗುರುತಿಸಲು ಹುಟ್ಟುಹಾಕಿರುವ ಪ್ರೈಸ್. ಜೊತೆಗೆ ಮೂಲ ಭಾಷೆಯ ಲೇಖಕರನ್ನು, ಮೂಲ ಭಾಷೆಯನ್ನು ಸಮಾನವಾಗಿ ಗೌರವಿಸುವಂತಹ ಪ್ರೈಸ್ ಇದು. ಒಬ್ಬ ಕನ್ನಡತಿಯಾಗಿ, ಕರ್ನಾಟಕದವಳೇ ಆಗಿ ಕನ್ನಡ ಮೂಲದ ಕಥೆಗಳನ್ನು ಹಲವು ಸಂಕಲನಗಳಿಂದ ಆಯ್ಕೆ ಮಾಡಿ ಇಂಗ್ಲಿಷ್ ಜಗತ್ತಿಗೆ ಮುಟ್ಟಿಸಿದ ಹೆಮ್ಮೆಯನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳಲು ಸಂತೋಷವಾಗುತ್ತಿದೆ. ಎರಡನೆಯದಾಗಿ, ಬಹುಶಃ ಹಲವೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ನನ್ನ ಸರ್ನೇಮಿನ ಬಗ್ಗೆ ಹಲವು ಚರ್ಚೆಗಳನ್ನು ಕೇಳಿದ್ದೇನೆ. ನನ್ನ ಸರ್ನೇಮನ್ನು ಭಾಸ್ತಿ, ಬಸ್ತಿ, ಬಸದಿ, ಬಸಂತಿ ಅಂತ ಏನೇನೋ ಬೇರೆ ಬೇರೆ ಸ್ಪೆಲ್ಲಿಂಗ್ಗಳಲ್ಲಿ ಯದ್ವಾತದ್ವಾ ಉಚ್ಚಾರಣೆಗಳಲ್ಲಿ ಹರಡಿವೆ. ನಾನು ದೀಪಾ ಭಾಸ್ತಿ. ಮೂಲ ಊರು, ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆ ಇಲ್ಲಿ ಮುಖ್ಯ ಅಲ್ಲ. ಒಂದು ವಾಟ್ಸಪ್ ಗುಂಪಿನಲ್ಲಿ ಮೊನ್ನೆ ಯಾರೋ ಒಬ್ಬರು ಹಾಕಿದರು, ಇಂಗ್ಲಿಷ್ ಲಿಂಗ್ವಿಸ್ಟಿಕ್ಸ್ನ ಪಾಠವನ್ನು ನನ್ನ ಹೆಸರನ್ನ, ಸರ್ನೇಮ್ನ ಹಿಡ್ಕೊಂಡು ನಾನು ಹೇಳ್ತೇನೆ, ಇದ್ರ ಬಗ್ಗೆ ಎಲ್ಲರೂ ಗಮನ ಹರಿಸಬೇಕು ಅಂತ. ಅವರ ಒಂಥರ ಅಸಂಬದ್ಧ ಮೆಸೇಜ್ಗಳು ಅವರು ಆಡ್ಮಿನ್ ಬ್ಲಾಕ್ ಮಾಡಿದರೂ ಕೂಡ ನನಗೆ ಗಮನಕ್ಕೆ ಬಂದದ್ದು ಒಂದು ವಿಷಯ. ಈ ವ್ಯಕ್ತಿಯ ಪ್ರಕಾರ ನಮ್ಮ ಕನ್ನಡದ ಅಥವಾ ಭಾರತೀಯ ಹೆಸರುಗಳಲ್ಲಿರುವ ಸೌಂಡ್ಗಳು ಇಂಗ್ಲಿಷ್ನಲ್ಲಿ ಇಲ್ಲದಿರುವುದರಿಂದ ನಾವು ಇಂಗ್ಲಿಷ್ನಲ್ಲಿ ನಮ್ಮ ಹೆಸರುಗಳನ್ನು ಬರೆಯುವಾಗ ಇಂಗ್ಲಿಷ್ನ ನಿಯಮಗಳಿಗೆ ಅನುಸರಿಸಿಕೊಂಡು ಹೋಗಬೇಕೇ ಹೊರತು ನಮ್ಮ ಉಚ್ಚಾರಣೆಯನ್ನು ಗಮನದಲ್ಲಿಟ್ಟುಕೊಂಡು ಸ್ಪೆಲ್ಲಿಂಗ್ ಮಾಡೋದಲ್ವಂತೆ. ಅನ್ಇಂಟೆನ್ಷನಲಿ ಇವರು ಒಂಥರ ಇವರ ಈ ಅಧಿಕ ಪ್ರಸಂಗತನ ಏನಿತ್ತು ನನ್ನ ಅನುವಾದದ ಫಿಲಾಸಫಿಯನ್ನು ಹೇಳಲು ತುಂಬ ಸಹಾಯ ಮಾಡಿದೆ. ಕನ್ನಡ ಇತರ ಭಾಷೆಗಳ ಹಾಗೆ ತನ್ನಲ್ಲಿಯೇ ಸಂಪೂರ್ಣ. ಇದರ ಮಹತ್ವ ಅಥವಾ ಇದರ ಸ್ಟೇಟಸ್ ಏನಿದೆ ಇಂಗ್ಲಿಷಿಗೆ ಅನುವಾದ ಆದ ಕಾರಣದಿಂದ ಮಾತ್ರ ಏನು ಮೇಲೆ ಬಂದಿಲ್ಲ. ಒಂದು ಕೃತಿಗೆ ಕನ್ನಡ ಮೂಲದ ಕೃತಿಗೆ ಇಂಟರ್ನ್ಯಾಷನಲ್ ಬುಕ್ಕರ್ ಬಂದಿದೆ ಅಂತ ಹೇಳುವ ಕಾರಣದಿಂದ ಕನ್ನಡದ ಸ್ಟೇಟಸ್ ಹೆಚ್ಚದಕ್ಕಿಂತಲೂ ಜಾಸ್ತಿ ನನ್ನ ಪ್ರಕಾರ ಇಂಗ್ಲಿಷಿಗೆ ನಮ್ಮ ಸಿರಿಗನ್ನಡದ ಪರಿಚಯವಾಗಿ ಸಂಪರ್ಕ ಬೆಳೆದ ಕಾರಣ ಈ ಇಂಗ್ಲಿಷಿಗೆ ಒಂದು ಎಲಿವೇಟೆಡ್ ಸ್ಟೇಟಸ್, ಒಂದು ಹೆಮ್ಮೆ ಬಂದಿದೆ ಅಂತ ಹೇಳೋದು ನನ್ನ ಅಭಿಪ್ರಾಯ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.